ಓಂ ಶಾಂತಿ. ಮುರಳಿಯ ದಿನಾಂಕ 7/2/2022। मीठे बच्चे, यह पढ़ाई बहुत ऊंची है। इसमें माया रावण ही विघ्न डालता है। उससे अपनी संभाल करो। ಮಧುರ ಮಕ್ಕಳೇ, ಈ ವಿದ್ಯಾಭ್ಯಾಸ ಬಹಳ ಉನ್ನತವಾದದ್ದಾಗಿದೆ. ಇದರಲ್ಲಿ ಮಾಯೆ ಅಥವಾ ರಾವಣ ವಿಘ್ನ ಹಾಕ್ತಾನೆ. ಅದರಿಂದ ನಿಮ್ಮ ಸಂಭಾಲನೆಯನ್ನು ನೀವೇ ಮಾಡಿಕೊಳ್ಳಿರಿ. ಮಾಯೆ ವಿಘ್ನ ಹಾಕ್ತದೆ, ಆದ್ದರಿಂದ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿರಿ. प्रश्न: तुम्हारी सर्विस वृद्धि को कब प्राप्त होगी? ನಿಮ್ಮ ಸೇವೆ ವೃದ್ಧಿಯಾಗುವುದು ಯಾವಾಗ? उत्तर: जब तुम सर्विस करने वाले पक्के नष्ट मोह योग युक्त बनेंगे, तब तुम्हारी सर्विस वृद्धि को पाएगी. ಸೇವೆ ಮಾಡುವಂಥ ಮಕ್ಕಳು ನಷ್ಟಮೋಹ ಯೋಗಯುಕ್ತ ಆಗಿಬಿಟ್ಟರೆ ನಿಮ್ಮ ಸೇವೆ ವೃದ್ಧಿಯಾಗುವುದು. तुम सबका उद्धार करने के निमित्त बन जाएंगे. ಆಗ ನೀವು ಸರ್ವರ ಉದ್ಧಾರಕ್ಕೆ ನಿಮಿತ್ತ ಆಗ್ತೀರಿ. ಎರಡನೇದು, जब पूरा निश्चय बुद्धि बनेंगे, बाप के हर डायरेक्शन को अमल में लाएंगे, तब सर्विस में सफलता मिलेगी. ಯಾವಾಗ ನೀವು ಸಂಪೂರ್ಣ ನಿಶ್ಚಯ ಬುದ್ಧಿ ಆಗ್ತೀರಿ, ತಂದೆಯ ಪ್ರತಿಯೊಂದು ಆದೇಶದ ಪಾಲನೆ ಮಾಡ್ತೀರಿ, ಆದೇಶಗಳನ್ನು ಆಚರಣೆಯಲ್ಲಿ ತರ್ತೀರಿ, ಆಗ ನಿಮಗೆ ಸೇವೆಯಲ್ಲಿ ಸಫಲತೆ ಸಿಗುವುದು. ಗೀತ್: मैं एक नन्हा सा बच्चा हूँ. ನಾನು ಒಬ್ಬ ಚಿಕ್ಕ ಬಾಲಕ ಆಗಿದ್ದೇನೆ, ಚಿಕ್ಕ ಮಗು ಆಗಿದ್ದೇನೆ. ओम शांति. बाबा आकर छोटे छोटे बच्चों को ही समझाते हैं. ಬಾಬಾ ಬಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಜ್ಞಾನ ತಿಳಿಸ್ತಾರೆ. कोई छोटे है, कोई मीडियम है, कोई बड़े. बड़े उनको कहा जाता जो ज्ञान को अच्छी रीति समझ और समझा सकते हैं. ಇಲ್ಲಿ ಚಿಕ್ಕ ಮಕ್ಕಳು ಅಂದರೆ ಅವರ ಆಯುಷ್ಯದಿಂದ ಚಿಕ್ಕವರು ಅಂತಲ್ಲ, ವಯಸ್ಸಿನಿಂದ ಚಿಕ್ಕವರು ಅಂತಲ್ಲ. ಆದರೆ ಜ್ಞಾನದಲ್ಲಿ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೋ ಅವರು ದೊಡ್ಡವರು. ಯಾರು ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಅವರು ಚಿಕ್ಕವರು. ಈ ಥರ ಬಾಬೋರ್ ಮಕ್ಕಳಲ್ಲಿ ಕೆಲವರು ಇನ್ನೂ ಚಿಕ್ಕವರಿದ್ದಾರೆ, ಕೆಲವರು ಮಧ್ಯಮ ಸ್ಥಿತಿಯಲ್ಲಿ ಇದ್ದಾರೆ, ಮಧ್ಯಮ ವಯಸ್ಸಿನವರಿದ್ದಾರೆ, ಕೆಲವರು ಜ್ಞಾನದಲ್ಲಿ ದೊಡ್ಡವರಿದ್ದಾರೆ. बड़े उनको कहा जाता जो ज्ञान को अच्छी रीति समझा सकते. जो नहीं समझा सकते उनको छोटे बच्चे कहा जाता है. ಯಾರು ಜ್ಞಾನವನ್ನು ತಾವು ತಿಳಿದು ಜನರಿಗೆ ತಿಳಿಸ್ತಾರೆ ಅವರು ದೊಡ್ಡ ಮಕ್ಕಳು. ಯಾರು ತಾವು ತಿಳ್ಕೊಳ್ಳೋದಿಲ್ಲ, ಜನರಿಗೂ ತಿಳಿಸೋದಿಲ್ಲ, ಅವರು ಜ್ಞಾನದಲ್ಲಿ ಚಿಕ್ಕವರು. छोटा बच्चा तो पद भी छोटा. यह समझने की बातें. ಯಾರು ಜ್ಞಾನದಲ್ಲಿ ಚಿಕ್ಕವರಿರ್ತಾರೆ ಅವರಿಗೆ ಪದವಿಯೂ ಸಹ ಚಿಕ್ಕದಾದಂತಹ ಸಣ್ಣದಾದಂತಹ ಕಡಿಮೆ ಪದವಿ
ಸಿಗ್ತದೆ. मनुष्य पानी में स्नान करते हैं, कुंभ मेला मनाते हैं. अभी कुंभ माना संगम, संगम का मेला तो है ही, एक बड़े ते बड़ा, जिसको ज्ञान सागर और ज्ञान नदी का मेला कहते हैं. ಕುಂಭಮೇಳ ಅಂದ್ರೇ ಸಂಗಮ ಯುಗದಲ್ಲಿ ನಡೆಯುವ ಜ್ಞಾನಸಾಗರ ಮತ್ತು ಜ್ಞಾನ ನದಿಗಳ ಮಿಲನದ ಮೇಳ. पानी की नदियाँ तो बहुत है, वह भी सागर में ही पड़ती, परंतु उनका इतना मेला नहीं होता. ब्रह्मपुत्रा नदी है जो बड़ी है, कलकत्ते की तरफ सागर में जाकर मिलती है. ऐसे तो सरस्वती, गंगा आदि बहुत नदियाँ जो सागर में जाती हैं. नदियों से फिर तालाब आदि बनते, तो बच्चे जानते हैं ज्ञान सागर एक शिव बाबा है. यह ब्रह्मा भी ज्ञान नदी ठहरे. इनका और ज्ञान सागर का मेला है. वास्तव में इसको ही सच्चा कुंभ कहा जाता है. ಬಾಬಾ ಹೇಳ್ತಾರೆ, ಸಾಗರದಿಂದ ಅನೇಕ ನದಿಗಳು ಹುಟ್ಕೊಳ್ತವೆ. ಗಂಗಾ ನದಿ, ಸರಸ್ವತಿ ನದಿ, ಆ ಎಲ್ಲ ನದಿಗಳು ಸಹ ಹೋಗಿ ಸಾಗರದಲ್ಲಿ ಸೇರಿಕೊಳ್ತವೆ. ಆದರೆ ಆ ನದಿಗಳ ಮತ್ತು ಸಾಗರನ ಸಂಗಮಕ್ಕೆ ಕುಂಭ ಅಂತ ಹೇಳೋದಿಲ್ಲ, ಅಥವಾ ದೊಡ್ಡ ಮೇಳ ಅಂತ ಹೇಳೋದಿಲ್ಲ. ಬ್ರಹ್ಮಪುತ್ರ ನದಿ ಮತ್ತು ಸಮುದ್ರದ ಸಂಗಮಕ್ಕೆ ದೊಡ್ಡ ಸಂಗಮ ಅಂತ ಹೇಳಲಾಗ್ತದೆ. ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಂಭಮೇಳ ನಡೀತದೆ. ಇನ್ನು ನದಿಗಳ ಸಂಗಮಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಎರಡು ನದಿಗಳು ಸೇರ್ತವೆ, ಅಲ್ಲಿ ಒಂದು ಸಂಗಮ ಇರ್ತದೆ, ಆದರೆ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ನದಿಗಳು ಮತ್ತು ಸಾಗರದ ಸಂಗಮಕ್ಕೆ ಲೌಕಿಕದಲ್ಲೂ ಮಹತ್ವ ಇದೆ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಜ್ಞಾನಸಾಗರ ಪರಮಾತ್ಮ ಮತ್ತು ಬ್ರಹ್ಮಪುತ್ರ ನದಿಯಾಗಿರುವಂತಹ ಬ್ರಹ್ಮ ತಂದೆಯ ಮಿಲನದ ಸತ್ಯ ಮೇಳ ಮಧುಬನದಲ್ಲಿ ನಡೀತದೆ. ಇದು ಬಹಳ ದೊಡ್ಡ ಕುಂಭಮೇಳ ಆಗಿದೆ. ಬ್ರಹ್ಮಪುತ್ರ बड़े ते बड़ी नदी है, पहले यह निकली, इनका है संगम. पिछाड़ी में मिले हैं तो जरूर पहले उनसे निकले हैं. तो ज्ञान सागर से पहले निकला यह ब्रह्मा. फिर सतयुग में पहले नंबर में भी यह जाते हैं. ಬಾಬಾ ಹೇಳ್ತಾರೆ, ಮೊದಲು ತಂದೆಯಿಂದ ಅಗಲಿ ಬಂದವರು ಬ್ರಹ್ಮ ಬಾಬಾ. ಆದ್ದರಿಂದ ಸಂಗಮ ಯುಗದಲ್ಲಿ ಮೊದಲು ಪರಮಾತ್ಮನ ಜೊತೆಗೆ ಮಿಲನ ಮಾಡೋರು ಬ್ರಹ್ಮ ಬಾಬಾನೇ. ಈ ಥರ ಬ್ರಹ್ಮ ಬಾಬಾ ಮತ್ತು ಶಿವಸಾಗರನ ಮಿಲನ ಏನಿದೆ ಅದು ಬಹಳ ದೊಡ್ಡ ಸಂಗಮ ಆಗಿದೆ, ಕುಂಭಮೇಳ ಆಗಿದೆ. ಜ್ಞಾನ सागर से पहले निकला यह ब्रह्मा. सरस्वती और ब्रह्मा का मेला नहीं कहेंगे, ब्रह्मपुत्र और सागर का मेला है. मनुष्य कुंभ के मेले पर जाते हैं, वहाँ जाकर स्नान करते. सरस्वती ಮತ್ತು ಬ್ರಹ್ಮಪುತ್ರ ನದಿಯ ಸಂಗಮ ಅಥವಾ ಮೇಳ ಅಂತ ಹೇಳೋದಿಲ್ಲ. ಆದರೆ ಬ್ರಹ್ಮಪುತ್ರ ನದಿ ಮತ್ತು ಸಾಗರದ ಸಂಗಮ ನಡೀತದೆ ಕಲ್ಕತ್ತಾದ ಹತ್ತಿರ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಂಭಮೇಳ ನಡೀತದೆ. ಆ ಸಮಯದಲ್ಲಿ ಅನೇಕ ಭಕ್ತರು ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ. ನದಿಯಾ ತೋ ಬಹುತ್ ಮಿಲ್ತಿ, यहाँ कितनी ज्ञान गंगाएं आकर मिलती. ಹಾಗೆ ಸ್ಥೂಲವಾಗಿನೂ ಅಲ್ಲಲ್ಲಿ ನದಿಗಳ ಸಂಗಮನೂ ಆಗ್ತಾನೇ ಇರ್ತದೆ. ಹಾಗೆ ಇಲ್ಲಿ ಮಧುಬನದಲ್ಲಿ ನೀವೆಲ್ಲ ಜ್ಞಾನ ನದಿಗಳಾಗಿ, ಜ್ಞಾನ ಗಂಗೆಯರಾಗಿ
ಪರಸ್ಪರರ ಮಿಲನನೂ ಮಾಡ್ತೀರಿ, ಸಾಗರ ತಂದೆಯ ಜೊತೆಗೆ ಮಿಲನನೂ ಮಾಡ್ತೀರಿ. ಈ ಮಧುಬನದಲ್ಲಿ ತಂದೆ ಮಕ್ಕಳ ಮಿಲನದ ಮೇಳ ಏನು ನಡೀತದೆ, ಅದು ನಿಜವಾದ ಕುಂಭಮೇಳ ಆಗಿದೆ. यह जो नदियों पर रोज स्नान करते रहते, अब उनसे बचावे कौन. बाप कहते, यह कोई ज्ञान गंगाएं नहीं है, इनमें तो कच्छ मच्छ सब स्नान करते. जो रोज स्नान करने जाते हैं उन्हों को समझाना चाहिए कि तुम यह करते करते कंगाल बन पड़े हो. तीर्थों पर मनुष्य ಬಹುತ್ ಖರ್ಚಾ ಕರ್ತೆ. ಬಾಬಾ ಹೇಳ್ತಾರೆ, ಪ್ರತಿದಿನ ನದಿಗಳಲ್ಲಿ ಸ್ನಾನ ಮಾಡುವಂಥ ಭಕ್ತರಿಗೆ ನೀವು ತಿಳಿಸ್ಬೇಕು, ಅವರಿಗೆ ಕೇಳಬೇಕು, ಈ ಸ್ಥೂಲ ನದಿಯ ನೀರಿನಿಂದ, ಸ್ಥೂಲ ನದಿಗಳಲ್ಲಿ ಮುಳುಗುವುದರಿಂದ ಆತ್ಮ ಪಾವನ ಆಗೋದಿಲ್ಲ. ಆ ನದಿಗಳಲ್ಲಿ ಮೀನುಗಳು, ಮೊಸಳೆಗಳು, ಆಮೆಗಳು, ಎಲ್ಲ ಪ್ರಾಣಿಗಳು ಇರ್ತವೆ. ಆ ನದಿನೇ ಅದಕ್ಕೆ ವಾಸಸ್ಥಾನ ಆಗಿರ್ತದೆ. ಅವಕ್ಕೆ ನದಿಗಳಲ್ಲಿನೇ ಅವ್ರ ಜೀವನ ಇರ್ತದೆ. ಆದರೆ ಅವ್ರು ಯಾರೂ ಪಾವನ ಆಗಿಲ್ಲ. ಹೀಗೆ ನೀವು ಭಕ್ತರಿಗೆ ಹೇಳಬೇಕು, ನೀವು ಪ್ರತಿದಿನ ನದಿಗಳಲ್ಲಿ ಮುಳುಗ್ತಾ ಇದ್ದೀರಿ, ಆದರೆ ಇನ್ನೂವರೆಗೂ ಒಬ್ಬರೂ ಪಾವನ ಆಗಿಲ್ಲ. ಇನ್ನಿಷ್ಟು ಕಂಗಾಲಾಗಿದ್ದೀರಿ. ತೀರ್ಥಯಾತ್ರೆಗಳನ್ನು ಮಾಡ್ತಾ ಮಾಡ್ತಾ ಸಾಕಷ್ಟು ಖರ್ಚನ್ನು ಸಹ ಮಾಡಿದ್ದೀರಿ. ಎಲ್ಲರೂ ಇನ್ನಿಷ್ಟು ಪತಿತ ಆಗಿದ್ದಾರೆ ವಿನಃ ಪಾವನ ಒಬ್ಬರೂ ಆಗಿಲ್ಲ. ಆದರೆ यहाँ खर्चे की बात नहीं, जब मैं आता हूँ आकर सबकी सदगति करता हूँ, नॉलेज देता हूँ. कौन सी नॉलेज? मन मना भाव. ಬಾಬಾ ಹೇಳ್ತಾರೆ, ಈ ಜ್ಞಾನ ನದಿಯಲ್ಲಿ ಮುಳುಗೋದಕ್ಕೆ ಯಾವ ಖರ್ಚು ಬೇಕಿಲ್ಲ. ನಾನೇ ಸ್ವತಃ ಬರ್ತೀನಿ, ಜ್ಞಾನ ಕೊಡ್ತೀನಿ. ಯಾವ ಜ್ಞಾನ? ಮನ್ಮನಾಭವದ ಜ್ಞಾನ ಕೊಡ್ತೀನಿ. ಹೇಳ್ತೀನಿ, ಮುझे याद करो तो इस याद की अग्नि से तुम्हारे विकर्म विनाश होंगे. योग से ही तुम पावन बन सकते हो, न कि पानी के स्नान से. वास्तव में यह ज्ञान स्नान है. ಪರಮಾತ್ಮ ಹೇಳ್ತಿದ್ದಾನೆ, ನನ್ನನ್ನು ನೆನಪು ಮಾಡಿದರೆ ಆ ನೆನಪಿನ ಅಗ್ನಿಯಿಂದ ನಿಮ್ಮ ವಿಕರ್ಮಗಳು ನಾಶ ಆಗ್ತವೆ. ಪರಮಾತ್ಮನ ಜೊತೆಗೆ ಯೋಗ ಜೋಡಿಸುವುದರಿಂದ ಆತ್ಮಗಳು ನೀವು ಪಾವನ ಆಗ್ತೀರಿ ವಿನಃ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಯಾರೂ ಪಾವನ ಆಗೋದಿಲ್ಲ ಅಂತ ತಿಳಿಸ್ರಿ. ವಾಸ್ತವಿಕವಾಗಿ ಇದು ಜ್ಞಾನ ಸ್ನಾನ ಆಗಿದೆ. ವಹ ಪಾನಿ ಕಿ ನದಿಯ, ಯಹ ಜ್ಞಾನ ನದಿಯ. इसमें सिर्फ बाप को याद करना है. यह बाप मत देते हैं, ज्ञान से सद्गति होती है. ಬಾಬಾ ಹೇಳ್ತಾರೆ, ಅಲ್ಲಿರೋದು ಸ್ಥೂಲವಾದ ನದಿಗಳು, ಇಲ್ಲಿ ಇರೋದು ಜ್ಞಾನ ನದಿಗಳು. ಈ ಜ್ಞಾನ ನದಿಗಳ ಮೂಲಕ ಜ್ಞಾನವನ್ನು ಕೇಳಿ ನೀವು ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿರಿ. ಆಗ ನಿಮಗೆ ಸದ್ಗತಿ ದೊರೆಯುವುದು. तुम 21 जन्मों के लिए सद्गति में जाकर फिर दुर्गति में आते हो. ಜನರಿಗೆ ತಿಳಿಸ್ರಿ, ನೀವು 21 ಜನ್ಮಕ್ಕಾಗಿ ಸದ್ಗತಿಯನ್ನು ಪಡ್ಕೊಳ್ತೀರಿ. ಈ ಜ್ಞಾನ ಮತ್ತು ಯೋಗದ ಅಭ್ಯಾಸದಿಂದ, ಜ್ಞಾನ ಸ್ನಾನ ಯೋಗದ ಸಾಧನೆಯಿಂದ ನೀವು 21 ಜನ್ಮ ಸದ್ಗತಿಗೆ ಹೋಗ್ತೀರಿ. ನಂತರ ನಿಧಾನಕ್ಕೆ ದುರ್ಗತಿಯಲ್ಲಿ ಇಳಿತಾ ಬರ್ತೀರಿ. सतो प्रधान से सतो रजो तमो में आना है. बच्चे समझते हो यहाँ बच्चे ही आते हैं रिफ्रेश होने के लिए, नया कोई आ न सके. ಇಲ್ಲಿ
ಮಕ್ಕಳೇ ಬರ್ತೀರಿ ನೀವು, ಹೊಸಬ್ರು ಯಾರೂ ಬರೋದಿಲ್ಲ. ಬಾಪ್ ಕಹತೆ मैं बच्चों के आगे ही आता हूँ, यह तो गुप्त माँ हो गई. तुम बच्चे कोई से प्रदर्शनी मेले का उद्घाटन कराते हो तो उनको कुछ समझा कर फिर कराना चाहिए. ನಾನು ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗ್ತೀನಿ. ನಾನು ತಂದೆ, ಈ ಬ್ರಹ್ಮ ಬಾಬಾ ನಿಮಗೆ ಗುಪ್ತ ತಾಯಿ ಆಗಿದ್ದಾರೆ. ಯಾವುದೇ ಪ್ರದರ್ಶನ ಅಥವಾ ಮೇಳದ ಉದ್ಘಾಟನೆ ಮಾಡಿಸುವಾಗ ಯಾರನ್ನ ಉದ್ಘಾಟನೆಗಾಗಿ ಕರಿತೀರಿ ಅವರಿಗೆ ಮೊದಲು ಈ ಜ್ಞಾನ ನೀವು ತಿಳಿಸಬೇಕು. ಐಸಾ ನ ಹೋ कुछ उल्टा सुल्टा बोल दे या लाचारी कराना पड़ता है उठाने के लिए. ಯಾರನ್ನ ಕರೆಸಿರ್ತೀರಿ ಅವರಿಗೆ ಮೊದಲು ನಿಮ್ಮ ಚಿತ್ರಗಳನ್ನು ತೋರಿಸಿ, ಮ್ಯೂಸಿಯಂ ತೋರಿಸಿ, ಸ್ವಲ್ಪರ ಮಟ್ಟಿಗೆ ಅವರಿಗೆ ಜ್ಞಾನ ತಿಳಿಸಿ, ನಂತರ ಅವರಿಂದ ಉದ್ಘಾಟನೆ ಮಾಡಿಸ್ರಿ. ಆಗ ಅವರು ತಮ್ಮ ಭಾಷಣದಲ್ಲಿ ಸಂಸ್ಥೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲದಿದ್ದರೆ ಉಲ್ಟಾ ಸುಲ್ಟಾ ಮಾತಾಡ್ತಾರೆ. ಬಾಬಾ ಹೇಳ್ತಾರೆ, ದೊಡ್ಡವರನ್ನು ಯಾಕೆ ಕರಿಬೇಕು ಅಂದರೆ ಅವರ ಮೂಲಕ ಅನೇಕರ ಉದ್ಧಾರ ಆಗಲಿ ಎಂಬ ಉದ್ದೇಶದಿಂದ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಉದ್ಘಾಟನೆ ಮಾಡಿಸ್ತೀರಿ. ಕುछ समझे तो कह सके यह संस्था बहुत अच्छी, मनुष्य से देवता बनाने वाली, परंतु इतना कोई समझाते नहीं है न किसकी बुद्धि में बैठता है. ನೀವು ಜ್ಞಾನದ ಬಗ್ಗೆ ವಿಚಾರ ತಿಳಿಸಿ ನಂತರ ಅವ್ರ ಮೂಲಕ ಉದ್ಘಾಟನೆ ಮಾಡಿಸಿದರೆ ಮತ್ತು ಅವರಿಗೆ ಏನಾದರೂ ಸ್ವಲ್ಪ ಜ್ಞಾನ ತಿಳಿದಿತ್ತು ಅಂದರೆ ಅವರು ಹೇಳ್ತಾರೆ, ಈ ಸಂಸ್ಥೆ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಮನುಷ್ಯರನ್ನು ದೇವತಾ ಮಾಡ್ತಾ ಇದೆ ಅಂತ. ಆದರೆ ಬಂದವರು ಅಷ್ಟರ ಮಟ್ಟಿಗೆ ತಿಳ್ಕೊಂಡಿರಲ್ಲ. जिन जिन से उद्घाटन कराया उन्होंने कोई बात समझी नहीं. ಎಷ್ಟೋ ಜನ ಬಾಬನ ಮನೆಗೆ ಬಂದು ಹೋಗಿದ್ದಾರೆ, ಉದ್ಘಾಟನೆನೂ ಮಾಡಿದ್ದಾರೆ, ಆದರೆ ಅವರಿಗೆ ಯಾವ ವಿಚಾರನೂ ತಿಳಿದಿಲ್ಲ, ಜ್ಞಾನ ಅವರಿಗೆ ಅರ್ಥನೇ ಆಗಿಲ್ಲ. ಕೆಲವರಿಗೆ ಮಾತ್ರ ಅಲ್ಪ ಸ್ವಲ್ಪ ತಿಳಿದಿರ್ತದೆ. कोई को भी निश्चय नहीं हुआ है. इतने जो आए हैं उन्होंने भी किसको सेमी निश्चय कहेंगे. ಬಹಳ ಜನ ಬಂದೋಗಿದ್ದಾರೆ, ಕೆಲವರಿಗೆ ಮಾತ್ರ ನಿಶ್ಚಯ ಆಗಿರ್ತದೆ, ಇನ್ನು ಕೆಲವರಿಗೆ ಅರ್ಧ ನಿಶ್ಚಯ ಆಗಿರ್ತದೆ. जो फिर आकर कुछ न कुछ समझने की कोशिश करते. ಯಾರಿಗೆ ಅರ್ಧ ನಿಶ್ಚಯ ಆಗಿರ್ತದೆ ಅವರು ಮತ್ತೆ ಮುಂದೆ ಬಂದು ಜ್ಞಾನದ ಸಂಪೂರ್ಣ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. हजारों समझने के लिए आते हैं, उसमें से 5-7 निकलते हैं, तब कहा जाता कोटों में कोई. ಸಾವಿರಾರು ಜನ ನಿಮ್ಮ ಸೇವಾ ಕೇಂದ್ರ ನೋಡಲಿಕ್ಕೆ ಬರ್ತಾರೆ, ಪ್ರದರ್ಶನ ನೋಡ್ಲಿಕ್ಕೆ ಬರ್ತಾರೆ, ಮ್ಯೂಸಿಯಂ ನೋಡ್ಲಿಕ್ಕೆ ಬರ್ತಾರೆ. ಆದರೆ ಮುಂದೆ ಪುರುಷಾರ್ಥ ಮಾಡೋರು 5-7 ಜನ ಮಾತ್ರ. ಅದಕ್ಕಾಗಿ ಗಾಯನ ಇದೆ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಅಂತ. ಅಕ್ಸರ್ ಕರ್ಕೆ पुराने ही आते रहते, उसमें भी कोई को आधा निश्चय, कोई को चौथा, कोई को 10%. ಬಾಬಾ ಹೇಳ್ತಾರೆ, ಸಾಧಾರಣವಾಗಿ ಬಾಬನ ಮನೆಗೆ ಬರೋರು ನಿಶ್ಚಯ ಇದ್ದವರೇ, ಆದರೆ ನಿಶ್ಚಯದಲ್ಲಿನೂ ಎಲ್ಲರಿಗೂ ಸಂಪೂರ್ಣ ನಿಶ್ಚಯ ಆಗಿರೋದಿಲ್ಲ. ಕೆಲವ್ರಿಗೆ ಅರ್ಧ ನಿಶ್ಚಯ ಆಗಿರ್ತದೆ, ಕೆಲವ್ರಿಗೆ ಕಾಲು ಭಾಗ ನಿಶ್ಚಯ ಆಗಿರ್ತದೆ, ಇನ್ನು ಕೆಲವ್ರಿಗೆ 10% ಮಾತ್ರ ನಿಶ್ಚಯ ಆಗಿರ್ತದೆ. ವಾಸ್ತವ में
स्कूल में पूरे निश्चय बिगड़ तो कोई बैठ नहीं सकता। निश्चय हो तो समझे बैरिस्टर बनना है, तो इम्तिहान जरूर ಪಾಸ್ करना है. ಬಾಬಾ ಹೇಳ್ತಾರೆ, ಬೇರೆ ಕಾಲೇಜುಗಳಿಗೆ ಹೋಗುವಂಥವ್ರಿಗೆ ಪೂರ್ಣ ನಿಶ್ಚಯ ಇರ್ತದೆ. ನಾನು ಬ್ಯಾರಿಸ್ಟರ್ ಆಗಲಿಕ್ಕಾಗಿ ಅಭ್ಯಾಸ ಮಾಡ್ತಿದ್ದೀನಿ, ಡಾಕ್ಟರ್ ಆಗಲಿಕ್ಕೆ ಅಭ್ಯಾಸ ಮಾಡ್ತಿದ್ದೀನಿ ಅಂತ. ಆದರೆ ಇಲ್ಲಿ ಬರುವಂಥ ಮಕ್ಕಳಿಗೆ ಸಂಪೂರ್ಣವಾಗಿ ನಿಶ್ಚಯ ಇರೋದಿಲ್ಲ. ನಾವು ದೇವತಾ ಆಗಲಿಕ್ಕಾಗಿ ಅಭ್ಯಾಸ ಮಾಡ್ತಿದ್ದೀವಿ, ನಮಗೆ ಪರಮಾತ್ಮ ಓದಿಸ್ತಿದ್ದಾನೆ ಎಂಬ ನಿಶ್ಚಯ ಬರುವಂಥ ಎಲ್ಲ ಮಕ್ಕಳಲ್ಲಿ ಇರೋದಿಲ್ಲ. ಆದರೂ ಸಹ ಅನೇಕ ಮಕ್ಕಳು ಪ್ರತಿದಿನ ಕ್ಲಾಸಿಗೆ ಬರ್ತಿರ್ತಾರೆ. ಯಾಕೆ ಅಂದರೆ ಸಮಜ್ತೆ ಹೇ ಧೀರೆ ಧೀರೆ ನಿಶ್ಚಯ ಹೋ ಜಾಯೇಗಾ ಕಿ ಹಮ್ ಮನುಷ್ಯ ಸೇ ದೇವತಾ ಬಂತೆ ಹೇ. ಬರುವಂಥವ್ರಿಗೆ ಒಂದು ಆಶೆ ಇರ್ತದೆ, ಇವತ್ತಿಲ್ಲ ನಾಳೆ ನಮಗೂ ಸಹ ಈ ಜ್ಞಾನ ಸಂಪೂರ್ಣ ಅರ್ಥ ಆಗಬಹುದು, ನಮಗೂ ಸಹ ನಿಶ್ಚಯ ಬರಬಹುದು, ನಾವೇ ಮನುಷ್ಯರಿಂದ ದೇವತಾ ಆಗ್ತೀವಿ ಎಂಬ ನಿಶ್ಚಯ ನಮ್ಮಲ್ಲಿ ಪ್ರತಿದಿನ ಜ್ಞಾನ ಕೇಳ್ತಾ ಕೇಳ್ತಾ ಬರಬಹುದು ಅಂತ ಆ ಉದ್ದೇಶದಿಂದ ಇಲ್ಲಿ ಕಡಿಮೆ ನಿಶ್ಚಯ ಇದ್ದವರು ಸಹ ಬರ್ತಾ ಇರ್ತಾರೆ. यहाँ निश्चय होने के लिए बैठते फिर चलते चलते टूट भी पड़ते. ನಿಶ್ಚಯ ಬುದ್ಧಿ ಆಗೋದಕ್ಕಾಗಿಯೇ ಈ ಶಾಲೆಗೆ ಬರ್ತಾರೆ, ಪ್ರತಿದಿನ ಮುರಳಿ ಕೇಳ್ತಾರೆ. ಕೆಲವರು ನಿಶ್ಚಯ ಬುದ್ಧಿ ಆಗಿಬಿಡ್ತಾರೆ, ಕೆಲವರು ಮತ್ತೆ ಜ್ಞಾನ ಬಿಟ್ಟು ಸಂಶಯ ಬುದ್ಧಿಯಾಗಿ ಹೋಗಿಬಿಡ್ತಾರೆ. 4-5 वर्ष पढ़ते फिर संशय आ जाता है तो निकल जाते. यह पढ़ाई है बहुत ऊंची, इसमें माया रावण के विघ्न पड़ते हैं. 4-5 ವರ್ಷಗಳವರೆಗೆ ಪ್ರತಿನಿತ್ಯ ಕ್ಲಾಸಿಗೆ ಬರುವಂಥವರು ಸಹ 5-6 ವರ್ಷಗಳ ನಂತರ ಕೈಬಿಟ್ಟು ಹೋಗಿಬಿಡ್ತಾರೆ, ಸಂಶಯ ಬುದ್ಧಿ ಆಗಿಬಿಡ್ತಾರೆ. ಯಾಕೆ ಅಂದರೆ ಇದು ಬಹಳ ಉನ್ನತವಾದ ವಿದ್ಯಾಭ್ಯಾಸ ಆಗಿದೆ. ಇದರಲ್ಲಿ ರಾವಣ ಅಥವಾ ಮಾಯೆ ಬಹಳಷ್ಟು ವಿಘ್ನಗಳನ್ನು ತಂದಾಕ್ತದೆ. यह स्कूल बड़ा वंडरफुल है, दिलवाड़ा मंदिर भी कितना अच्छा यादगार बना हुआ है. वह है जड़ मंदिर जो स्वर्ग स्थापन करके गए. जगत अम्बा जगत पिता और उनके बच्चे उन्हों के ही जड़ यादगार बनते हैं. ಈ ಶಾಲೆ ಬಹಳ ವಂಡರ್ಫುಲ್ ಆಗಿದೆ. ಇದರ ಒಂದು ಸ್ಮಾರಕ ದಿಲ್ವಾಡ ಮಂದಿರ ಆಬು ಪರ್ವತದಲ್ಲಿ ಕಟ್ಟಿದ್ದಾರೆ. ಯಾರೆಲ್ಲರೂ ಸಂಗಮ ಯುಗದಲ್ಲಿ ಸ್ವರ್ಗ ಸ್ಥಾಪನೆಯ ಕಾರ್ಯ ಮಾಡಿ ಹೋಗಿದ್ದಾರೆಯೋ ಅವರ ಸ್ಮಾರಕಗಳನ್ನು, ವಿಗ್ರಹಗಳನ್ನು ಆ ದಿಲ್ವಾಡ ಮಂದಿರದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಆದಿದೇವ ಬ್ರಹ್ಮ ಬಾಬನೂ ಇದ್ದಾರೆ, ಆದಿದೇವಿ ಜಗತ್ತಂಬಾನೂ ಇದ್ದಾರೆ. ಜೊತೆಗೆ ಅವರ ಸಹಯೋಗಿ ಮಕ್ಕಳು, ತಪಸ್ವಿಗಳು, ಸೇವಾಧಾರಿಗಳು ಸಹ ಇದ್ದಾರೆ. जैसे शिवाजी आदि चैतन्य में थे, अब उन्हों का यादगार है. अब जगत अम्बा और जगत पिता चैतन्य में आए हैं. 5000 वर्ष के बाद फिर वही एक्ट करेंगे जो उनके चित्र निकलेंगे. ಹೇಗೆ ಶಿವಾಜಿ, ಗಾಂಧೀಜಿ ಎಲ್ಲರೂ ಆಗಿ ಹೋದವರು, ಅವರ ನೆನಪಿನಾರ್ಥವಾಗಿ ಅಲ್ಲಲ್ಲಿ ಪ್ರತಿಮೆಗಳನ್ನು ಮಾಡಿ ನಿಲ್ಲಿಸ್ತಾರೆ. ಹಾಗೆ ದಿಲ್ವಾಡ ಮಂದಿರದಲ್ಲಿ ಜಗತ್ತಂಬಾ ಸರಸ್ವತಿ ಮತ್ತು ಬ್ರಹ್ಮ ತಂದೆಯ ವಿಗ್ರಹಗಳು ಇವೆ ಅಂದರೆ ಅರ್ಥ ಆಗ್ತದೆ 5000 ವರ್ಷಗಳ ಹಿಂದೆ ಅವರು ಇದೇ ಭಾರತದಲ್ಲಿ
ಸಂಗಮ ಯುಗದಲ್ಲಿ ಚೈತನ್ಯದಲ್ಲಿ ಇದ್ದರು. ಚೈತನ್ಯ ರೂಪದಲ್ಲಿ ಇದ್ದು ಅಂತಹ ಶ್ರೇಷ್ಠ ಪಾತ್ರ ಮಾಡಿ ಹೋಗಿದ್ದಾರೆ. ಅದಕ್ಕಾಗಿ ಅವರ ಚಿತ್ರಗಳನ್ನು ಪ್ರತಿಮೆಗಳನ್ನು ಮಾಡಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. जरूर पहले चित्र नहीं होंगे, यह सब चित्र आदि भी खत्म हो जाए, फिर पहले चित्र बनने शुरू होंगे. 2 ಯುಗಗಳವರೆಗೆ ಯಾವ ಚಿತ್ರಗಳೂ ಇರೋದಿಲ್ಲ. ನಂತರ ದ್ವಾಪರ ಯುಗದಿಂದ ಅವರ ನೆನಪಿನಾರ್ಥವಾಗಿ ಈ ಚಿತ್ರಗಳನ್ನು ಮೂರ್ತಿಗಳನ್ನು ಮಾಡಿ ಇಡ್ತಾರೆ. यादगार भी पहले शिव बाबा का ही बनेगा, फिर उनके बाद त्रिमूर्ति ब्रह्मा विष्णु शंकर की, फिर जो तुम अभी सेवा कर रहे हो उनके भी निकलेंगे. ದ್ವಾಪರ ಯುಗದಿಂದ ಸಂಗಮ ಯುಗದ ಎಲ್ಲ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಸಂಗಮ ಯುಗದಲ್ಲಿ ಏನೇನು ನಡೆದಿರ್ತದೆ, ಯಾರ್ಯಾರು ಸೇವೆ ಮಾಡಿರ್ತಾರೆ, ಅವರ ನೆನಪಿನಾರ್ಥವಾಗಿ ಅವರವರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ. ಮೊದಲನೇದಾಗಿ ಶಿವನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರರ ವಿಗ್ರಹಗಳನ್ನು ಮೂರ್ತಿಗಳನ್ನು ಸ್ಥಾಪನೆ ಮಾಡಿ. ನಂತರ ನೀವು ಮಕ್ಕಳು ಯಾರೆಲ್ಲರೂ ಶಿವನ ಕಾರ್ಯದಲ್ಲಿ ಸಹಯೋಗ ಕೊಟ್ಟಿರ್ತೀರಿ, ಸೇವೆ ಮಾಡಿರ್ತೀರಿ, ನಿಮ್ಮ ಚಿತ್ರಗಳನ್ನು ಸಹ ಮಾಡಿ ಪೂಜಿಸ್ತಾರೆ. वास्तव में सच्चा सच्चा ज्ञान यह है जिससे सद्गति मिलती. ಬಾಬಾ ಹೇಳ್ತಾರೆ, ಈ ಎಲ್ಲ ವಿಚಾರಗಳನ್ನು ಬಾಬಾ ಮಕ್ಕಳಿಗೆ ಮಾತ್ರ ಸ್ಪಷ್ಟ ಮಾಡಿ ತಿಳಿಸಿಕೊಡ್ತಾರೆ. ನಿಜವಾದ ಜ್ಞಾನ ತಂದೆನೇ ಬಂದು ಕೊಡ್ತಾರೆ. ಆ ಜ್ಞಾನದಿಂದಲೇ ಸದ್ಗತಿಯ ಪ್ರಾಪ್ತಿ ಆಗ್ತದೆ. ज्ञान तो गुरु द्वारा मिलता है, पानी की नदिया कोई गुरु थोड़े ही. ಯಾವುದೇ ಜ್ಞಾನ ಆಗಿರಲಿ ಗುರುಗಳ ಮೂಲಕ ಸಿಗ್ತದೆ ವಿನಃ ನೀರಿನ ನದಿಗಳಿಂದ ಜ್ಞಾನ ಸಿಗೋದಿಲ್ಲ. यह सब अंधश्रद्धा है. ऑक्यूपेशन समझने के बिगर कुछ भी पा नहीं सकते. ऐसे नहीं दर्शन करूं, यह सब फालतू है. ಬಾಬಾ ಹೇಳ್ತಾರೆ, ಒಬ್ಬರನ್ನು ಪೂಜಿಸಬೇಕಾದ್ರೆ ಅವರ ಚರಿತ್ರೆ ನಮಗೆ ತಿಳಿದಿರಬೇಕು. ಆಗ ಮಾತ್ರ ಆ ಪೂಜೆಗೆ ಒಂದು ಅರ್ಥ ಬರ್ತದೆ. ಅವರ ಚರಿತ್ರೆ, ಅವರ ಪರಿಚಯ ಇಲ್ಲದೇನೆ ಪೂಜೆ ಮಾಡುವುದು, ದರ್ಶನ ಮಾಡುವುದು ಇದೆಲ್ಲ ಫಾಲ್ತು ಆಗಿದೆ, ಅಂಧಶ್ರದ್ಧೆ ಆಗಿದೆ. ದರ್ಶನ್ ಕಿ ಕೋಯಿ ಬಾತ್ ನಹೀ, ಯಹ ತೋ ಕೋಯಿ नयों से मिलना पड़ता है, क्योंकि बड़े का बड़ा आवाज़ निकलता है, परंतु देखा गया है बड़े लोग आवाज़ नहीं कर सकते. ವಾಸ್ತವಿಕವಾಗಿ ಇಲ್ಲಿಯೂ ಸಹ ಬ್ರಹ್ಮ ತಂದೆಯ ದರ್ಶನದಿಂದ, ಬಾಪ್ ದಾದಾರವರ ದರ್ಶನದಿಂದ ಹೊಸಬರಿಗೆ ಏನು ಲಾಭ ಸಿಗೋದಿಲ್ಲ. ಆದರೆ ಒಮ್ಮೊಮ್ಮೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಬಾಬಾ ಅವರನ್ನು ಮಿಲನ ಮಾಡ್ತಾರೆ, ನೋಡ್ತಾರೆ, ಮಾತಾಡಿಸ್ತಾರೆ. ಯಾಕೆ ಅಂದರೆ ದೊಡ್ಡವರ ಮೂಲಕ ದೊಡ್ಡ ಧ್ವನಿ ಪ್ರಚಾರ ಆಗಲಿ, ಸೇವೆ ಆಗಲಿ ಎಂಬ ಉದ್ದೇಶದಿಂದ ಬ್ರಹ್ಮ ಬಾಬಾ ಇದ್ದಾಗ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ರು. ಆದರೆ ಎಷ್ಟೋ ಜನ ಬಂದು ಬಾಬಾವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಿದ್ರು, ಆದರೆ ಯಾರೂ ಪ್ರಚಾರ ಮಾಡ್ತಿರಲಿಲ್ಲ. ಗರೀಬ್ ಕರ್ ಸಕ್ತೆ, हाँ कोई ज्ञान धन में भी साहूकार हो जाए तो आवाज़ कर सकते. VIP-ಗಳಿಗೆ ಬಾಬಾವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಯಾಕೆ ಅಂದರೆ ಅವರು ಪ್ರಚಾರ ಮಾಡಲಿ ಅನ್ನುವ ಉದ್ದೇಶದಿ. ಆದರೆ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು ಯಾರೂ ಜ್ಞಾನದ ಬಗ್ಗೆ ಪ್ರಚಾರ ಮಾಡಲಿಲ್ಲ. ಇನ್ನು ಬಡವರೇ ಬಂದವರು ಜ್ಞಾನದ ಪ್ರಚಾರ ಮಾಡ್ತಾರೆ. ಜ್ಞಾನಧನದಲ್ಲಿ ಯಾರು
ಶ್ರೀಮಂತರಾಗ್ತಾರೆ, ಸಾಹುಕಾರಾಗ್ತಾರೆ. ಅವರು ಈ ಜ್ಞಾನದ ಧ್ವನಿಯನ್ನು ಎಲ್ಲ ಕಡೆಗೂ ಮೊಳಗಿಸ್ತಾರೆ. ಶ್ರೀಮತ್ ಕಹತಿ ಹೇ ಮುझे ಯಾದ್ ಕರೋ ತೋ ಅಂತಮತಿ ಸೋ ಗತಿ ಹೋ ಜಾಯೇಗಿ. ಶ್ರೀಮತ ಹೇಳ್ತದೆ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮಗೆ ಅಂತಮತಿ ಸೋಗತಿ ಸಿಗುವುದು. इसको योग अग्नि कहा जाता है, जिससे विकर्म विनाश होंगे. इसलिए बाप कहते हैं, मुझे याद करो तो एवर हेल्दी बनेंगे. ಬಾಬಾ ಹೇಳ್ತಾರೆ, ತಂದೆಯ ನೆನಪಿಗೆ ಯೋಗ ಅಗ್ನಿ ಅಂತ ಹೇಳಲಾಗ್ತದೆ. ಯೋಗ ಅಗ್ನಿಯಿಂದ ವಿಕರ್ಮಗಳು ನಾಶ ಆಗಿ ನೀವು ಆತ್ಮ ಮತ್ತು ದೇಹ ನಿರೋಗಿಯಾಗ್ತೀರಿ. मैं हूँ ही स्वर्ग स्थापन करने वाला. इस चक्र को याद करने से तुम चक्रवर्ती राजा बन जाएंगे. तो शिव बाबा से यह सच्ची सच्ची ज्ञान गंगा ये निकली. इस ज्ञान गंगाओं से मनुष्यों को पावन बनाना है. ಬಾಬಾ ಹೇಳ್ತಾರೆ, ನಿಜವಾದ ಜ್ಞಾನ ಗಂಗೆಯರು, ಜ್ಞಾನ ಸಾಗರ ತಂದೆಯಿಂದ ಹುಟ್ಟಿರುವಂತಹ ನೀವು ಜ್ಞಾನ ಗಂಗೆಯರ ಮೂಲಕ ಇತರ ಅನೇಕ ಆತ್ಮರು ಪಾವನ ಆಗಬೇಕು ವಿನಃ ಸ್ಥೂಲ ಗಂಗೆಯಲ್ಲಿ ಮುಳುಗುವುದರಿಂದ ಯಾರೂ ಪಾವನ ಆಗೋದಿಲ್ಲ. कहते हैं शिव काशी विश्वनाथ गंगा, वह फिर पानी की गंगा समझ लेते. उनको समझाना चाहिए. ಕಾಶಿಗೆ ಹೋಗೋರು ಶಿವಕಾಶಿ ವಿಶ್ವನಾಥ ಗಂಗಾ ಅಂತ ಜಪ ಮಾಡ್ತಾನೇ ಇರ್ತಾರೆ. ಅಲ್ಲಿರೋದು ಸ್ಥೂಲ ಗಂಗಾ ನದಿ, ನೀರಿನ ನದಿ ಅದು. ನೀವು ನಿಜವಾದ ಜ್ಞಾನ ಗಂಗೆಯರು. ಜ್ಞಾನದಿಂದ ಆತ್ಮ ಪಾವನ ಆಗ್ತದೆ ವಿನಃ ಸ್ಥೂಲ ನೀರಿನಿಂದ ಆತ್ಮ ಪಾವನ ಆಗಲ್ಲ ಎಂಬ ವಿಚಾರ ಎಲ್ಲ ಭಕ್ತರಿಗೂ ಜನರಿಗೂ ತಿಳಿಸಿರಿ. तुम योग युक्त होकर सर्विस भी कर सके. नष्ट मोहा अच्छी योगिन जो होगी वह पूरी सर्विस कर सकेंगे. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಯೋಗಯುಕ್ತ ಆಗಿ ಸೇವೆ ಮಾಡ್ತೀರಿ, ನಷ್ಟಮೋಹ ಒಳ್ಳೆ ಯೋಗಿಯಾಗಿ ಸೇವೆ ಮಾಡ್ತೀರಿ, ಅಷ್ಟು ನಿಮಗೆ ಸಫಲತೆ ಸಿಗ್ತದೆ. ನಿಮ್ಮ ಸಂಖ್ಯೆ ವೃದ್ಧಿ ಆಗ್ತದೆ. ಯೋಗದಲ್ಲಿ ಇದ್ದವರು, ನಷ್ಟಮೋಹ ಆದವರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ. साधुओं आदि का भी तुम्हें उद्धार करना है. उनको समझाना है सद्गति दाता एक है. वह कहते, अब तुम मेरे को याद करो तो मेरे पास चले आएंगे. मुक्ति तो 1 सेकंड में मिल सकती. ಬಾಬಾ ಹೇಳ್ತಾರೆ, ಸಾಧು ಸಂತರ ಉದ್ಧಾರ ಮಾಡಲಿಕ್ಕೆ ನಾನೇ ಬರಬೇಕಾಗ್ತದೆ. ಅವರಿಗೂ ತಿಳಿಸಿ, ಸರ್ವರ ಸದ್ಗತಿದಾತ ಪರಮಾತ್ಮ ಒಬ್ಬನೇ. ಅವನನ್ನು ನೆನಪು ಮಾಡೋದ್ರಿಂದ ಅವನ ಹತ್ತಿರಕ್ಕೆ ಹೋಗಬಹುದು, ಅಂದರೆ ಮುಕ್ತಿಧಾಮಕ್ಕೆ ಹೋಗಬಹುದು. ಪರಮಾತ್ಮನ ನೆನಪಿನಿಂದ ಕ್ಷಣದಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಲೇಕಿನ್ ಯಹ ಬಾತೆ सबको एक जैसी धारणा नहीं हो सकती. ಆದರೆ ಈ ಎಲ್ಲ ಮಾತುಗಳು ಎಲ್ಲರಲ್ಲಿಯೂ ಸಹ ಒಂದೇ ರೀತಿಯಲ್ಲಿ ಧಾರಣೆ ಆಗೋದಿಲ್ಲ. ಪಾಯಿಂಟ್ಸ್ ಬಹುತ್ अच्छी अच्छी, ಪಾಯಿಂಟ್ಸ್ भी धारण हो तो नशा भी चढ़े. ಬಾಬಾ ಅಂತೂ ಪ್ರತಿದಿನದ ಮುರಳಿಯಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ, ಪಾಯಿಂಟ್ಸ್ಗಳನ್ನು ಹೇಳ್ತಾ ಇರ್ತಾರೆ. ಆ ಪಾಯಿಂಟ್ಸ್ಗಳನ್ನು ನೀವು ಧಾರಣೆ ಮಾಡಿಕೊಂಡ್ರೆ ಸಾಕು, ನಿಮ್ಮಲ್ಲಿ ನಶೆ ಏರ್ತಾ ಹೋಗ್ತದೆ. ಬಾಬಾ ಬಹುತ್ ಸಹಜ ತರೀಕಾ ಬತಾತೆ.
फिर भी कोई कोई लिखते हैं बाबा कृपा करो, बाबा शक्ति दो। तो ಬಾಬಾ ಸಮಜ ಜಾತೆ ಯಹ ಭಗತ್ ಬುದ್ಧಿ ಹೇ. ಬಾಬಾ ಹೇಳ್ತಾರೆ, ನಾನು ಹೇಳುವ ಎಲ್ಲ ಆದೇಶಗಳನ್ನು ಪಾಲನೆ ಮಾಡಿ, ಎಲ್ಲ ಪಾಯಿಂಟ್ಸ್ಗಳನ್ನು ಧಾರಣೆ ಮಾಡಿಕೊಳ್ಳಿ. ಆಗ ನಿಮ್ಮಲ್ಲಿ ಸಹಜವಾಗಿ ಶಕ್ತಿ ಬಂದೇ ಬರ್ತದೆ, ನಶೆನೂ ಇರ್ತದೆ. ಆದರೆ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಡದೆ ಮತ್ತೆ ಮತ್ತೆ ಬಾಬಾವ್ರ ಹತ್ರ ಕೇಳ್ತಾರೆ, ಬಾಬಾ ನಮಗೆ ಕರುಣೆ ತೋರಿಸು, ನಮ್ಮ ಮೇಲೆ ಕೃಪೆ ಮಾಡು, ನಮಗೆ ಶಕ್ತಿ ಕೊಡು ಅಂತ ಯಾವ ಮಕ್ಕಳು ತಂದೆಯ ಹತ್ತಿರ ಬೇಡ್ತಾ ಇರ್ತಾರೆ ಅವರಿಗೆ ಭಕ್ತರು ಅಂತ ಹೇಳಲಾಗ. ಅವರ ಬುದ್ಧಿ ಭಕ್ತ ಬುದ್ಧಿಯಾಗಿರ್ತದೆ. ಭಗತ್ ತೋ ಢೇರ್ ಹೇ, ಸಬ್ ಗಾತೆ ಹೇ ಪತಿತ ಪಾವನ್ आओ, कहते हैं ओ गॉड फादर, परंतु समझते नहीं है तो मर्सी कृपा फिर कैसे होगी. ಭಕ್ತರು ರಾಶಿ ರಾಶಿ ಜನ ಇದ್ದಾರೆ. ಹೇ ಪತಿತ ಪಾವನ, ಬಾ ನಮ್ಮನ್ನು ಪಾವನ ಮಾಡು, ನಮ್ಮ ಮೇಲೆ ಕರುಣೆ ತೋರಿಸು, ಕ್ಷಮೆ ಮಾಡು, ದಯೆ ತೋರಿಸು ಅಂತ ಕೇಳ್ಕೊಳ್ತಿರ್ತಾರೆ. ಆದರೆ ಆ ತಂದೆಯ ಪರಿಚಯನೇ ಇಲ್ಲ ಅಂದರೆ ಅವನ ವರದಾನ, ಅವನ ಕೃಪೆ ಆ ಭಕ್ತರಿಗೆ ಹೇಗೆ ಸಿಗುವುದು? ವಾಸ್ತವಮೇ ತ್ರಿಮೂರ್ತಿ ಹೇ ಯಹ. ಅರ್ಥಸಹಿತವಾಗಿ ನೀವು ನೆನಪು ಮಾಡಿದಾಗ ಸಹಜ ಸ್ವಾಭಾವಿಕವಾಗಿ ಅವನಿಂದ ನಿಮಗೆ ಆಶೀರ್ವಾದನೂ ಸಿಗ್ತದೆ, ಅವನ ಕರುಣೆಗೆ ನೀವು ಪಾತ್ರನೂ ಆಗ್ತೀರಿ. ನೀವು ಕೇಳಬೇಕಿಲ್ಲ, ಅವನಿಂದ ಅದು ಆಟೋಮೆಟಿಕ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ವಾಸ್ತವಮೇ ತ್ರಿಮೂರ್ತಿ ಯಹ ಹೇ. ವಾಸ್ತವಿಕವಾಗಿ ತ್ರಿಮೂರ್ತಿ ಯಾರು ಅಂದರೆ ಈ ಶಿವ ಬಾಬಾ ಆಗಿದ್ದಾರೆ. ऊपर में शिव बाबा, फिर ब्रह्मा कुमार कुमारियाँ तो यहाँ मौजूद है. स्त्री पुरुष दोनों कहते हम ब्रह्मा कुमार कुमारी है. ಮೊದಲನೇ ತ್ರಿಮೂರ್ತಿ ಶಿವ ಬಾಬಾ ಆಗಿದ್ದಾರೆ. ಮಾಸ್ಟರ್ ತ್ರಿಮೂರ್ತಿ ಬ್ರಹ್ಮ ಬಾಬಾ ಆಗಿದ್ದಾರೆ. ಯಾಕೆ ಅಂದರೆ ಬ್ರಹ್ಮಾರವರ ಮೂಲಕನೇ ಬಾಬಾ ತ್ರಿಮೂರ್ತಿ ಕರ್ತವ್ಯಗಳನ್ನು ಮಾಡ್ತಾರೆ. ಇವರ ಮೂಲಕ ಬ್ರಹ್ಮ ಕುಮಾರ್ ಕುಮಾರಿಯರನ್ನು ರಚನೆ ಮಾಡ್ತಾರೆ. ಈ ಬ್ರಹ್ಮ ಕುಮಾರ್ ಕುಮಾರಿಯರಲ್ಲಿ ಸ್ತ್ರೀ ಪುರುಷ ಇಬ್ಬರೂ ಇದ್ದಾರೆ. तो दोनों भाई बहन हो गई. तुम भी प्रजापिता ब्रह्मा की संतान थे, परंतु अभी नहीं हो, जानते नहीं हो. गाते तो है कि परमपिता परमात्मा प्रजापिता ब्रह्मा द्वारा मनुष्य सृष्टि रचते हैं, तो जरूर पहले ब्राह्मण धर्म होगा. ಈಗ ನೀವೆಲ್ಲರೂ ಪ್ರಜಾಪಿತಾ ಬ್ರಹ್ಮನ ಮಕ್ಕಳು ಆಗಿದ್ದೀರಿ. ಮೊದಲು ಆಗಿರಲಿಲ್ಲ. ಈಗ ನಿಮಗೆ ತಿಳಿದಿದೆ ನಿರಾಕಾರ ಪರಮಾತ್ಮನೇ ಪ್ರಜಾಪಿತಾ ಬ್ರಹ್ಮಾರವರ ಮೂಲಕ ಮನುಷ್ಯ ಸೃಷ್ಟಿಯ ರಚನೆ ಮಾಡ್ತಾರೆ. ಅದರಲ್ಲಿ ಮೊದಲು ಬ್ರಾಹ್ಮಣ ಧರ್ಮದ ರಚನೆ ಅಂದರೆ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. जब सृष्टि रची जाती है तब ब्रह्मा कुमार कुमारियाँ होते. इस समय तुम सब ब्रह्मा कुमार कुमारियाँ हो, फिर बनेंगे दैवी कुमार कुमारियाँ. ಸಂಗಮ ಯುಗದಲ್ಲಿ ನೀವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೀರಿ. ಭವಿಷ್ಯದಲ್ಲಿ ನೀವು ದೈವಿ ಕುಮಾರಿಯರು ಆಗ್ತೀರಿ. फिर कभी विष्णु कुमार, कभी क्या जन्म लेते बनते रहते. ಮುಂದೆ ನೀವು ಮತ್ತೆ ದೈವಿ ಕುಮಾರ, ವಿಷ್ಣು ಕುಮಾರ, ಮುಂದೆ ಮತ್ತೆ ರಾಮನ ಕುಮಾರ, ಹೀಗೆ ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬರ ಹತ್ತಿರ ಜನ್ಮ ತಗೊಳ್ತಾ ಹೋಗ್ತೀರಿ. ಅಭಿ ಹೋ ತುಮ್ ಈಶ್ವರೀಯ ಕುಮಾರ್, ಫಿರ್ ದೈವಿ ಕುಮಾರ್, ಬಾದ್ ಮೇ ದೇಖೋ ನಾಮ್ ಭಿ ಕೈಸೆ ಕೈಸೆ ರಕ್ತೆ. ಸಂಗಮ ಯುಗದಲ್ಲಿ ನೀವು ಈಶ್ವರೀಯ ಕುಮಾರ ಆಗಿದ್ದೀರಿ.
ಮುಂದೆ ಸತ್ಯತ್ರೇತಾಯುಗದಲ್ಲಿ ದೈವಿ ಕುಮಾರ ಕುಮಾರಿಯರಾಗ್ತೀರಿ. ದ್ವಾಪರ ಯುಗದಿಂದ ಮನುಷ್ಯರ ಹೆಸರುಗಳೇ ಬೇರೆ ಬೇರೆ ಥರ ಆಗಿಬಿಡ್ತವೆ. ಈಗ ನೋಡಿ ಎಂತೆಂಥ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ. ಬಸರ್ಮಲ್, ಬೈಗನ್ಮಲ್ ಆದಿ ಆದಿ. ಹೇಗೆ ಕರ್ನಾಟಕದಲ್ಲಿ ಕೆಲವರು ತಮ್ಮ ಅಡ್ಡ ಹೆಸರನ್ನು, ಮನೆತನದ ಹೆಸರನ್ನು ಮೆಣಸಿನ್ಕಾಯಿ ಅಂತ ಇಟ್ಕೊಂಡಿರ್ತಾರೆ, ತೆಂಗಿನಕಾಯಿ ಅಂತ ಇರ್ತಾರೆ, ಜೋಳದಂತ ಇರ್ತಾರೆ, ಪಲ್ಯದಂತ ಇರ್ತಾರೆ, ಹಿಂದಿನ ಮನೆ, ಮುಂದಿನ ಮನೆ, ಹಿತ್ತಲ ಮನೆ, ಮೇಲ್ಮನೆ, ಹೊಸ ಮನೆ, ಹಳೆ ಮನೆ ಅಂತಲೂ ತಮ್ಮ ಸರ್ನೇಮ್ಗಳನ್ನು, ಮನೆತನದ ಹೆಸರುಗಳನ್ನು ವಿಚಿತ್ರವಾಗಿ ಇಟ್ಕೊಂಡಿರ್ತಾರೆ. ಹಾಗೆ ಉತ್ತರ ಭಾರತದಲ್ಲೂ ಸಹ ರಾಬ್ಡಿ ದೇವಿ, ಜಿಲೇಬಿ ದೇವಿ, ಮಾಖನ್ ಲಾಲ್ ಈ ಥರ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ. ಸತ್ಯುಗ್ ಮೇ ಐಸೆ ನಾಮ್ ನಹಿ ಹೋತೆ. ಆದರೆ ಸತ್ಯುಗದಲ್ಲಿ ಇಂಥ ವಿಚಿತ್ರ ಹೆಸರುಗಳು ಇರೋದಿಲ್ಲ. अब तुम्हारे नाम भी कितने रमणीक ಬಾಬಾನೇ ಭೇಜೆ ಥೆ. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಬಾಬಾ ನಿಮಗೆ ಎಂಥ ಒಳ್ಳೊಳ್ಳೆ ರಮಣೀಕ ಹೆಸರುಗಳನ್ನು ಕೊಟ್ಟಿದ್ರು, ನಾಮಕರಣ ಮಾಡಿದರು. ತುಮಾರಿ ಸೌದಾಗರಿ ಭೀ ಬೇಹದ್ ಕಿ. ಆದರೆ ಅಂಥವರೂ ಸಹ ಯಜ್ಞ ಬಿಟ್ಟು ಹೋದರು. ಆ ಸಮಯದಿಂದ ಬಾಬಾ ಹೊಸ ನಾಮಕರಣ ಮಾಡುವಂಥ ಪದ್ಧತಿಯನ್ನು ನಿಲ್ಲಿಸಿಬಿಟ್ರು. ಬಾಬಾ ಹೇಳ್ತಾರೆ, ನಿಮ್ಮ ವ್ಯಾಪಾರ ಬೇಹದ್ದಿನ ವ್ಯಾಪಾರಿಯ ಜೊತೆಗೆ ನಡೀತಾ ಇದೆ. ಬಡಾ ಸೌದಾ ಕರೆಂಗೆ ತೋ ಬಡಾ ಪದ್ ಮಿಲೇಗಾ 21 ಜನ್ಮೋಂ ಕೆ ಲಿಯೆ. ನೀವು ದೊಡ್ಡ ವ್ಯಾಪಾರ ಮಾಡಿಬಿಟ್ರೆ ದೊಡ್ಡ ಪದವಿ ಸಿಗ್ತದೆ 21 ಜನ್ಮಕ್ಕಾಗಿ. ಗರೀಬ್ ಅಬಲಾಯೆ ಅಚ್ಛಾ ವರ್ಸಾ ಪಾತಿ, ಧನ್ವಾನ್ ನಹಿ ಪಾತೆ. धनवानों में भी फिर स्त्रियां कुछ पाती है. पुरुषार्थ का तो ख्याल रखती, पुरुषों का तो पैसे में ममत्व रहता, ಮೇರಾ ಮೇರಾ ಕರ್ತೆ रहते. ಹಣವಂತರಲ್ಲಿಯೂ ಸಹ ಹೆಣ್ಮಕ್ಕಳು ಪುರುಷಾರ್ಥ ಮಾಡ್ತಾರೆ. ಪುರುಷರು ಬರೇ ಹಣ 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 ಅಂಥೇಳಿ ಆ ಹಣದ ಮೇಲೆ ಅವರಿಗೆ ಬಹಳ ಮೋಹ ಇರ್ತದೆ, ಮಮತ್ವ ಇರ್ತದೆ. ಲೌಕಿಕ್ ಬಾಪ್ ಕೆ ವಾರಿಸ್ ತೋ ಬಚ್ಚೆ ಹಿ ಬಂತೆ, ಯಹಾ ತೋ ಬಾಪ್ ಕಹತೆ ಮೇಲ್ ಚಾಹೆ ಫೀಮೇಲ್ ದೋನೋ ಹಿ ವರ್ಸಾ ಪಾ ಸಕ್ತೆ. ಇನ್ನು ಲೌಕಿಕ ತಂದೆಯ ಆಸ್ತಿ ಹೆಚ್ಚಿನ ಪಾಲು ಗಂಡು ಮಕ್ಕಳಿಗೆ ಸಿಗ್ತದೆ, ಹೆಣ್ಮಕ್ಕಳಿಗೆ ಸಿಗೋದಿಲ್ಲ. ಆದರೆ ಈ ಶಿವತಂದೆಯ ಆಸ್ತಿ ಮಹಿಳೆಯರು, ಪುರುಷರು, ಮಕ್ಕಳು, ಯುವಕರು ಎಲ್ಲರಿಗೂ ಸಿಗ್ತದೆ. ಮಹಿಳೆಯರಿಗೂ ಸಿಗ್ತದೆ, ಪುರುಷರಿಗೂ ಸಿಗ್ತದೆ, ಹೆಣ್ಮಕ್ಕಳಿಗೂ ಸಿಗ್ತದೆ, ಗಂಡು ಮಕ್ಕಳಿಗೂ ಸಿಗ್ತದೆ. देखा जाता माताएं जास्ती वर्षा पाती, इसलिए शक्ति नाम गाया हुआ है. कन्याएं माताएं अच्छा पद पाती है, इसलिए बाप को कन्हैया भी कहा जाता है. ಈ ಸಂಸ್ಥೆಯಲ್ಲಿ ಮಾತೆಯರು, ಕುಮಾರಿಯರೇ ಹೆಚ್ಚಿನ ಪುರುಷಾರ್ಥ ಮಾಡಿ ಒಳ್ಳೆಯ ಪದವಿಯನ್ನು ಪಡ್ಕೊಳ್ತಾರೆ. ಆದ್ದರಿಂದ ಶಿವಶಕ್ತಿಯರು ಅಂತ ಇವರ ಹೆಸರು ಪ್ರಸಿದ್ಧಿಯಾಗಿದೆ. ಕನ್ಯೆಯರು ಮತ್ತು ಮಾತೆಯರ ಕಾರಣದಿಂದ ಪರಮಾತ್ಮನಿಗೆ ಕನ್ಹಯ್ಯ ಅಂತನೂ ಹೆಸರು ಬಂದಿದೆ. ಕನ್ಹಯ್ಯ ಅಂದರೆ ಕನ್ಯೆಯರ ಅಯ್ಯ ಅಂತ ಅರ್ಥ. ಯಹ ದಿಲ್ವಾಡಾ ಮಂದಿರ್ ಭಿ ತುಮ್ಹಾರಾ ಯಾದಗಾರ್ ಹೈ, ಸಮझाने से बड़ा नशा चढ़ना चाहिए. तीर्थों पर और ही ಜಾಸ್ತಿ ಸರ್ವಿಸ್ ಹೋ ಸಕ್ತಿ. ಈ ದಿಲ್ವಾಡ ಮಂದಿರವು ಸಹ ನಿಮ್ಮದೇ ಯಥಾರ್ಥವಾದ ಸ್ಮಾರಕ ಆಗಿದೆ. ಇದರ ಬಗ್ಗೆ ನೀವು ಜನರಿಗೆ ಜ್ಞಾನ ತಿಳಿಸಿದರೆ ನಿಮ್ಮಲ್ಲಿಯೂ ನಶೆ ಇರಬೇಕು, ಕೇಳೋರಿಗೂ ನಶೆ ಇರಬೇಕು. ತೀರ್ಥೋಂ ಪರ್ और ही ಜಾಸ್ತಿ ಸರ್ವಿಸ್ ಹೋ ಸಕ್ತಿ.
ಯಾತ್ರಾ ಸ್ಥಳಗಳಲ್ಲಿ ಹೆಚ್ಚಿನ ಸೇವೆ ನಡೀತದೆ. ಅಂಥ ಸ್ಥಳಗಳಿಗೆ ಹೋಗಿ ನೀವು ಸೇವೆ ಮಾಡಬೇಕು. ಸದ್ಗತಿ ದಾತಾ ಗೀತಾ ಕಾ ಭಗವಾನ್ ಹಿ ಹೇ. ಅಚ್ಚ, ಎಲ್ಲರಿಗೂ ತಿಳಿಸ್ರಿ, ಸರ್ವರ ಸದ್ಗತಿ ದಾತ ಗೀತೆಯ ಭಗವಂತ ಪರಮಾತ್ಮ ಆಗಿದ್ದಾನೆ. ಒಬ್ಬ ಪರಮಾತ್ಮನೇ ಗೀತಾ ಜ್ಞಾನದಾತ ಮತ್ತು ಸದ್ಗತಿ ದಾತ ಆಗಿದ್ದಾನೆ ಅಂತ ಎಲ್ಲರಿಗೂ ಈ ವಿಚಾರವನ್ನು ತಿಳಿಸ್ರಿ. ಅಚ್ಚ, ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. ज्ञान धन में साहूकार बन बाप का नाम बाला करने की सेवा करनी. पूरा निश्चय बुद्धि बनना है. किसी भी बात में संशय नहीं लाना है. ಜ್ಞಾನ ಧನದಲ್ಲಿ ಶ್ರೀಮಂತ ಆಗಿ ಸಾಹುಕಾರಾಗಿ ತಂದೆಯ ಹೆಸರನ್ನು ಪ್ರಸಿದ್ಧಿ ಮಾಡುವ ಸೇವೆ ಮಾಡಬೇಕು. ಸಂಪೂರ್ಣ ನಿಶ್ಚಯ ಬುದ್ಧಿ ಆಗಬೇಕು. ಯಾವುದೇ ವಿಷಯದಲ್ಲಿ ಸಂಶಯ ಪಡಬಾರದು. ಎರಡನೇದು, बाप से पूरा वर्षा लेने के लिए मेरे मेरे में जो ममत्व है उसे छोड़ देना है. ತಂದೆಯಿಂದ ಸಂಪೂರ್ಣ ಆಸ್ತಿ ಪಡೀಲಿಕ್ಕಾಗಿ ನನ್ನದು ನನ್ನದು ಎಂಬ ಮಮತ್ವ ಏನಿದೆ ಅದನ್ನು ಬಿಡಬೇಕು. ಲೌಕಿಕ ವರ್ಷೆ ಕಾ ನಶಾ ನಹಿ ರಖನಾ ಹೈ. ಲೌಕಿಕ ಆಸ್ತಿಯ ನಶೆ ನಿಮ್ಮಲ್ಲಿ ಇರಬಾರದು. वरदान. दुआओं के रॉकेट द्वारा तीव्र गति से उड़ने वाले ವಿಘ್ನ ಪ್ರೂಫ್ ಭವ. ಆಶೀರ್ವಾದಗಳ ರಾಕೆಟಿನ ಮೂಲಕ ತೀವ್ರ ಗತಿಯಿಂದ ಹಾರುವಂತಹ ವಿಘ್ನ ಪ್ರೂಫ್ ಆಗಿರಿ. ವಿಘ್ನದಿಂದ ಮುಕ್ತ ಆಗಿರಿ. माता पिता और सर्व संबंध में आते हुए दुआओं के खजाने से स्वयं को संपन्न करो तो कभी भी पुरुषार्थ में मेहनत नहीं करनी पड़ेगी. माता पिता ತಂದೆಯ ಜೊತೆಗೆ ಸರ್ವ ಸಂಬಂಧಗಳನ್ನು ಜೋಡಿಸುತ್ತಾ ಸರ್ವರಿಂದ ಆಶೀರ್ವಾದಗಳ ಖಜಾನೆಯಿಂದ ಪಡ್ಕೊಳ್ಳಿ. ಆ ಖಜಾನೆಗಳಿಂದ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿ. ಆಗ ಪುರುಷಾರ್ಥದಲ್ಲಿ ಪರಿಶ್ರಮದ ಅಗತ್ಯ ಇರೋದಿಲ್ಲ. जैसे साइंस में सबसे तीव्र गति रॉकेट की होती है ऐसे संगम पर सबसे तीव्र गति से आगे उड़ने का यंत्र अथवा उससे भी श्रेष्ठ रॉकेट सबकी दुआएं है. ಹೇಗೆ ವಿಜ್ಞಾನದಲ್ಲಿ ಅತಿ ತೀವ್ರಗತಿಯಿಂದ ಹಾರುವ ಯಂತ್ರ ಅಂದರೆ ರಾಕೆಟ್ ಆಗಿರ್ತದೆ, ಹಾಗೆ ಸಂಗಮ ಯುಗದಲ್ಲಿ ಅತಿ ತೀವ್ರಗತಿಯಿಂದ ಹಾರುವ ಯಂತ್ರ ಅಂದರೆ ಎಲ್ಲರ ಆಶೀರ್ವಾದಗಳು. ಅದು ರಾಕೆಟಿನ ಕೆಲಸ ಮಾಡ್ತದೆ. जिसे कोई भी विघ्न जरा भी स्पर्श नहीं कर सकता. इससे विघ्न प्रूफ बन जाएंगे. युद्ध नहीं करनी पड़ेगी. ತಂದೆ ಹಾಗೂ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇತ್ತು ಅಂದರೆ ಯಾವ ವಿಘ್ನವೂ ನಿಮ್ಮನ್ನು ಸ್ಪರ್ಶ ಮಾಡೋದಿಲ್ಲ. ನೀವು ವಿಘ್ನಗಳಿಂದ ಬಚಾವಾಗ್ತೀರಿ, ವಿಘ್ನ ಮುಕ್ತ ಆಗ್ತೀರಿ. ಯುದ್ಧ ಮಾಡುವ ಅಗತ್ಯ ಅಲ್ಲಿ ಬರೋದಿಲ್ಲ.
ಯುದ್ಧ ಮಾಡುವ ಪ್ರಸಂಗನೇ ಬರೋದಿಲ್ಲ. ಸ್ಲೋಗನ್: परोपकार की भावना से संपन्न बनना ही ಶ್ರೇಷ್ಠತಾ ಕಾ ಆಧಾರ है. ಪರೋಪಕಾರದ ಭಾವನೆಯಿಂದ ಸಂಪನ್ನ ಆಗುವುದೇ ಶ್ರೇಷ್ಠತೆಯ ಆಧಾರ ಆಗಿದೆ. ಅಚ್ಚ. ಓಂ ಶಾಂತಿ.